ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಶನಿವಾರದ ವಿಡಿಯೋ. ಶನಿವಾರ ನನ್ನ ಮಗುವಿಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ರಜೆ ಇತ್ತು. ನಾವು ನಿಧಾನಕ್ಕೆ ಎದ್ವಿ. ಲೇಜಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಏನು ಮಾಡೋಕ್ಕೂ ಮೂಡೇ ಇರಲಿಲ್ಲ. ನನ್ನ ಮಗ ಲವ್ ಬರ್ಡ್ಸ್ ಎಲ್ಲ ವೀಡಿಯೋ ಮಾಡ್ಕೊಂಡು ಮಾತಾಡ್ಸ್ತಾ ಇದ್ದಾನೆ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆ ಮುಂದೆ ಇರೋ ಮರದಲ್ಲಿ ಆಗ್ತಾನೆ ಎಲೆ ಎಲ್ಲ ಉದ್ರಿ ಚಿಗುರು ಹೊಡೆದಿತ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನ್ನ ಮಗ ಸ್ವಲ್ಪ ಆಡ್ಕೋತೀನಿ ಅಮ್ಮ ಅಂತಂದ. ಆಯಿತು ಆಡ್ಕೊಪ್ಪ, ರಜೆ ಸಿಕ್ಕಾಯ್ತಲ್ಲ ಅಂತಂದ್ಬಿಟ್ಟು ಹಂಗೆ ಆಡಿಸ್ತಾ ಇದ್ದೆ ಅವನ ಹೊರಗಡೆ ನಿಂತ್ಕೊಂಡು. ಕೇಳಿಸ್ತಾ ಇರ್ಬೋದು, ಹೊರಗಡೆ ಅಕ್ಕಿ ಸೌಂಡು ಎಷ್ಟು ಚೆನ್ನಾಗಿ ಕೇಳಿಸ್ತಾಯಿತ್ತು ಅಂತಂದರೆ ಪೀಸ್ಫುಲ್ಲಾಗಿ ತುಂಬಾ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ಗೆ ಆಫೀಸ್ಗೆ ರಜೆ ಇರಲಿಲ್ಲ. ಅವ್ರಿಗೇನಾರ ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಂದು ಅವ್ರು ಕಾಫಿ ಮಾಡಿಕೊಟ್ಟೆ. ನನ್ನ ಮಗಂಗೆ ಹಾಲು ಮಾಡಿಕೊಟ್ಬಿಟ್ಟು ಇಬ್ಬರು ಕುಡಿದ್ವಿ. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಕುಡ್ದಾದ್ಮೇಲೆ ತಿಂಡಿ ಮಾಡೋಕ್ಕೆ ಅಂತ ಬಂದೆ. ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡೋಣ, ತರಕಾರಿ ಉಪ್ಪಿಟ್ಟು ಅಂತ ಕೇಳಿದೆ. ನನಗೆ ಬೇಡ ಅಂತ ಅಂದರು ಇಬ್ಬರೂ. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಒಂದು ವಾರ ಎಲ್ಲ ಮಾಡಲ್ವಾ ನಿಮಗೋಸ್ಕರ, ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಉಪ್ಪಿಟ್ಟೆ ಮಾಡಿದೆ. ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ತಿಂತಾರೆ ಅಂತ ಅಂದ್ಬಿಟ್ಟು ತೆಳ್ಳಗೆ ಮಾಡಿದೆ ಉಪ್ಪಿಟ್ಟು ಮಾಡಿಕೊಂಡು. ಎಲ್ಲ ಅಮ್ಮಂದಿರು ಹಂಗೆ ಅಂತ ಅನ್ಕೋತೀನಿ. ಯಾಕಂತಂದರೆ ವಾರ ಪೂರ್ತಿ ಗಂಡ ಮಕ್ಕಳು ಅವ್ರಿಗೆ ಅಡುಗೆ ಏನು ಮಾಡೋಣ, ಅವ್ರಿಗೆ ಟಿಫನ್ ಏನು ಕಟ್ಟೋಣ, ಬಾಕ್ಸ್ಗೆ ಏನು ಕಟ್ಟೋಣ ಅದರಲ್ಲೇ ಇರ್ತಾರೆ. ಹಾಗೆ ನಾನು ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಉಪ್ಪಿಟ್ಟೆ ಮಾಡಿದೆ. ನೀವು ಹಂಗೆ ಆದರೆ ಒಂದು ಕಮೆಂಟ್ ಮಾಡಿ ನನಗೆ. ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನೋಡಿ, ಸಪೋರ್ಟ್ ಮಾಡಿ. ಉಪ್ಪಿಟ್ಟೆಲ್ಲ ಆಯಿತು. ನನ್ನ ಹಸ್ಬೆಂಡು ತಿನ್ಕೊಂಡು ಆಫೀಸ್ಗೆ ಹೊರಟಾದ್ಮೇಲೆ ನಾನು ನನ್ನ ಮಗನೂ ತಿನ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ಶನಿದೇವ್ರಿಗೆ ಹೋಗಬೇಕಿತ್ತು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆನೂ ಮುಗಿಸಿದ್ವಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಕೆಲಸ ಎಲ್ಲ ಮುಗೀತು. ಇವತ್ತು ಶನಿವಾರ ಲೇಜಿ ಮಾರ್ನಿಂಗ್ ಅಂತ ಹೇಳಿದ್ನಲ್ಲ, ಲೇಜಿಗೆ ಶುರುವಾಗಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ಶನಿದೇವ್ರಿಗೆ ಹೋಗಿ ಬರ್ತೀವಿ. ಇವಾಗ ಅಕ್ಕ ಮನೆ ಹತ್ರ ಹೋಗಿ ಅಕ್ಕ ಎಲ್ಲ ಕರ್ಕೊಂಡು ಶನಿದೇವ್ರಿಗೆ ಹೋಗಿ ಬರ್ತೀವಿ. ಅಂದರೆ ಶನಿದೇವರ ಹತ್ರ ಇವತ್ತು ಕುಂಭಾಭಿಷೇಕ ಇದೆ. ನಾವು ವರ್ಷನೂ ಹೋಗ್ತೀವಿ. ಇವಾಗಲೂ ಹಂಗೆ ಹೋಗೋಣ ಅಂತ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಬಂದಮೇಲೆ ಸಿಗ್ತೀನಿ. ಅಕ್ಕನ ಮನೆ ಹತ್ರ ಅಣ್ಣಮ್ಮನ ಕೂರಿಸಿದ್ರು. 6 ಥರ ದೇವ್ರನ್ನ ಕರೆಸಿದ್ರು. ಅಣ್ಣಮ್ಮ, ಬಂಡಿ ಮಕ್ಕಳಮ್ಮ, ಚಾಮುಂಡೇಶ್ವರಿ, ಮುಳ್ಕಟ್ಟಮ್ಮ, ಪಡ್ಲದಮ್ಮ ಅಂತ ಅಂದ್ಬಿಟ್ಟು 6 ದೇವ್ರನ್ನ ಕೂರಿಸಿದ್ರು. ಅಲ್ಲೂ ನಮಸ್ಕಾರ ಮಾಡಿಕೊಂಡು ಶನಿದೇವ್ರಿಗೆ ಹೊರಟ್ವಿ. ಶನಿದೇವ್ರಿಗೆ ನಾವು ವರ್ಷನೂ ಇಲ್ಲಿ ಕುಂಭಾಭಿಷೇಕಕ್ಕೆ ಬರ್ತೀವಿ. ನೋಡ್ತಾ ಇರ್ಬೋದು, ತುಂಬ ರಶ್ ಇತ್ತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವು ಹೋಗೋಷ್ಟರಲ್ಲಿ ಪೂಜೆನೂ ಆಗಿತ್ತು, ಹೋಮನೂ ಆಗಿತ್ತು. ನಾನು ನನ್ನ ಮಗ, ಅಕ್ಕ, ರಂಜು ಅಕ್ಕ, ಅಂದರೆ ನನ್ನ ಅಕ್ಕನ ಫ್ರೆಂಡು ರಂಜು ಅಕ್ಕ ಅಂತ ಅಂದ್ಬಿಟ್ಟು, ಅಕ್ಕ ಅಂತಲೇ ನನ್ನ ಆದ್ನಿ ನನ್ನ ಅಕ್ಕ ಅಂತಲೇ ಕರೆಯೋದು. ನೋಡ್ತಾ ಇರ್ಬೋದು ಶನಿದೇವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವೆಲ್ಲ ನಮಸ್ಕಾರ ಮಾಡಿಕೊಂಡು ಬೇಕಾದೆಲ್ಲನೂ ಕೇಳಿಕೊಂಡು ಪ್ರಸಾದ ಐತೆ ಅಂತ ಅಂದ್ಬಿಟ್ಟು ಪ್ರಸಾದ ತಿನ್ನೋಕ್ಕೆ ಅಂತ ಹೊರಟ್ವಿ. ನಾನಂತೂ ಪ್ರಸಾದನ ಮಿಸ್ ಮಾಡ್ಕೊಳ್ಳಲ್ಲ, ಅದರಲ್ಲೂ ದೇವ್ರ ಪ್ರಸಾದನ ಮಿಸ್ ಮಾಡ್ಕೊಳ್ಳಲ್ಲ. ತುಂಬ ವೆರೈಟಿ ಮಾಡಿಸಿದ್ರು, ತುಂಬ ಚೆನ್ನಾಗಿತ್ತು ಪ್ರಸಾದ. ಅಲ್ಲಿ ತಿಂದ್ಕೊಂಡು ಮನೆಗೆ ಬಂದ್ವಿ, ಅಕ್ಕ ಮನೆಗೆ ಬಂದ್ವಿ. ನನ್ನ ಮಗ ಮ್ಯಾಕ್ಸ್ ಸುದೀಪ್ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಅಮ್ಮ, ನೀನು ವೀಡಿಯೋ ಮಾಡ್ಕೊ ಅಂತಂದ. ನಾವು ಅಕ್ಕ ಮಾಡ್ಕೊಂಡ್ಲು, ವೀಡಿಯೋ ಮಾಡ್ಕೊತೀನಿ ಮಾಡು ಅಂತ ಹೇಳ್ಬಿಟ್ಟು ಆ ಕ್ಲಿಪ್ಪಿಂಗ್ಸ ಇಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು ಇವಾಗ ಹೆಂಗೆ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಏನು ಮಾಡ್ತಾ ಇದೀಯಾ? ಕಾರು? ಯಾವ ಕಾರು? ಮಗನ ತುಂಟಾಟನ. ಥ್ಯಾಂಕ್ ಯು ಫಾರ್ ವಾಚಿಂಗ್.